ಅಯ್ಯೋ ಅಮ್ಮೋರೆ, ಕೆಳಗ್ ಬಿದ್ದು ಒಡ್ದೋಗೋ ತರ ಇದೆ, ಹುಷಾರು. ಕೋಪ ಮಾಡ್ಕೊಂಡು BP ಬರ್ಸ್ಕೊಳ್ಳೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಮ್ಮೋರೆ. ಏನು ಕೋಪ ಬಂತ? ನಿಮ್ಮ ಬಲ್ಗೈ ಥರ ಇದ್ದ ಕೆಲ್ಸಕ್ಕೆ ಬಾರ್ದಿರೋ ತಮ್ಮನ್ನ, ಎಡ್ಗೈ ಥರ ಇದ್ದ ಮನೆ ಹಾಳು ಮಾಡೋ ಜಾಸ್ಮಿನ್ನ ನಾನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ನನ್ನ ಮೇಲೆ ನಿಮಗೆ ಕೋಪ ಬಂದ್ಬಿಡ್ತಾ? ಹೇಳಿದ್ದೆ ಅಲ್ವಾ ಅಮ್ಮೋರೆ, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅನ್ನೋದು ಎಷ್ಟು ನಿಜಾನೋ. ನಾನು ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತಿದ್ದು ಕೂಡ ಅಷ್ಟೇ ನಿಜಾನೇ. ನಾನು ನಿಮಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳಿ? ಆದರೂ ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಹೀಗಾಡಿದ್ರೆ ಹೇಗೆ? ಈಗ ಮುಂದೆ ಹೋಗಬೇಕಾಗಿರೋದು ನೀವೇ ಅಲ್ವಾ? ಏನು ಹಗಲ್ ಕನ್ಸು ಕಾಣ್ತಿದ್ಯಾ? ಅವಳನ್ನ ಮನೆಯಿಂದ ಆಚೆ ಹಾಕಿದಷ್ಟು ಸುಲಭವಾಗಿ ನನ್ನನ್ನು ನನ್ನ ಮನೆಯಿಂದ ಕಳಿಸ್ಬೋದು ಅಂದ್ಕೊಂಡ್ಯಾ? ನಿಮ್ಮ ಮಾತಲ್ಲಿ ಒಂದು ಚಿಕ್ಕ ತಪ್ಪಾಗಿದೆ. ನಿಮ್ಮ ಮನೆ ಅಲ್ಲ, ವಿಶಾಲ್ ಯಜಮಾನ್ರ ಮನೆ. ವಿಶಾಲ್ ನಾನು ಆಡ್ಸೋ ಕೈಗೊಂಬೆ. ಎಲ್ಲರೂ ಭಯ ಪಡ್ಕೊಂಡು ಗಟ್ಟಿಯಾಗಿ ಹಿಡ್ಕೋತಾರೆ, ಆದರೆ ನಾನು ಮಾತ್ರ ತಾಯಿ ಪ್ರೀತಿ ಅನ್ನೋ ಅಸ್ತ್ರದಿಂದ ಅವನನ್ನು ನನ್ನ ಕೈ ಹಿಡಿತದಲ್ಲಿಟ್ಕೊಂಡಿದ್ದೀನಿ. ನಾನು ಕೀ ಕೊಟ್ಟು ಹೇಗೆ ಆಡು ಅಂತೀನೋ ಹಾಗೆ ಆಡ್ತಾನೆ ಅವನು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಕಂದ, ಈ ತಾಯಿಗೋಸ್ಕರ ನೀನು ಪ್ರಾಣನೇ ಕೊಡ್ತೀಯಾ ಅನ್ನೋ ಮಾತನ್ನು ಪೂರ್ತಿಯಾಗಿ ಹೇಳೋ ಅಷ್ಟರಲ್ಲಿ ಅವನವನ ಪ್ರಾಣನ ನನ್ನ ಮುಂದೆ ತಂದಿಡ್ತಾನೆ. ಹಾಗೆ ತಯಾರಿ ಮಾಡಿದ್ದೀನಿ ಅವನ್ನ. ಅವನೇ ನನ್ನ ಹಿಡಿತದಲ್ಲಿರೋವಾಗ ಈ ಆಸ್ತಿ ನನ್ನ ಕೈ ತಪ್ಪು ಹೋಗುತ್ತಾ? ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಸರಿ, ವಿಶಾಲ್ ಇರೋವರೆಗೂ ನೀನು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ನನ್ನ ವಿಷಯದಲ್ಲಿ ನೀನು ಎಕ್ಸ್ಟ್ರಾ ಏನಾದರೂ ಮಾಡಿದೆ ಅನ್ಕೋ, ವಿಶಾಲೇ ನಿನ್ನ ಕತ್ತು ಹಿಡಿದು ಆಚೆ ಹಾಕ್ತಾನೆ. ನೆನ್ಪಿಡ್ಕೋ. ಮುಗೀತಾ? ಈಗ ನಾನು ಮಾತಾಡ್ಲಾ? ಹುಚ್ಚಮ್ಮೋರೆ, ನಿಮ್ಮ ಮಾತನ್ನು ಕೇಳ್ತಿದ್ರೆ ನನಗೆ ನಗು ಬರ್ತಿದೆ. ಹೌದಮ್ಮೋರೆ, ಯಾಕಂದ್ರೆ ಇದು ಯಾವುದೂ ನಾನು ತಿಳ್ಕೊಳ್ದೇನೆ, ಯೋಚನೆ ಮಾಡ್ದೇನೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನನ ನಾನು ಮಾಡ್ತೀನಾ ಹೇಳಿ? ನಿಮ್ಮ ಸುಳ್ಳು ಪ್ರೀತಿಯಿಂದ 16 ವರ್ಷದಿಂದ ಯಜಮಾನರನ್ನ ನೀವು ಬುಟ್ಟಿಗೆ ಹಾಕ್ಕೊಂಡಿದ್ರಿ. ಅವ್ರನ್ನ ಇನ್ನೂ ನಂಬಿಸ್ತಾನೇ ಇದ್ದೀರಾ. ಈ ಪ್ರಪಂಚದಲ್ಲಿ ನಿಮ್ಮ ಥರ ಒಳ್ಳೆ ತಾಯಿ ಸಿಗೋದೇ ಇಲ್ಲ ಅಂತ ಯಜಮಾನರು ತುಂಬ ಬಲವಾಗಿ ನಂಬಿಟ್ಟಿದ್ದಾರೆ. ಮತ್ತೆ ನಿಮ್ಮನ್ನ ಅಷ್ಟೊಂದು ನಂಬೋ ವಿಶಾಲ್ ಯಜಮಾನರು ಮುಂದೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂದರೆ ನಾನು ಯೋಚನೆ ಮಾಡಿ ಎಂಥ ಯೋಚನೆ ಮಾಡಿರಬೇಕೋ ಯೋಚಿಸ್ ನೋಡಿ. ಈ ಮನೆಯಲ್ಲಿ ನನ್ನನ್ನು 16 ವರ್ಷ ಯಾರೂ ಅಲ್ಲಾಡ್ಸಕ್ಕಾಗಲಿಲ್ಲ. ಅಂಥದ್ರಲ್ಲಿ ನೀನು ನನ್ನನ್ನೇನು ಮಾಡೋಕ್ಕಾಗುತ್ತೆ? 16 ವರ್ಷದಿಂದ ಇಲ್ಲಿ ನಿಮ್ಮನ್ನು ಯಾರೂ ಅಲ್ಲಾಡಿಸ್ದೇ ಇರ್ಬೋದು, ಆದರೆ ಬಲವಾದ ಕಾರಣ ಸಿಕ್ಕರೆ ಸಾಕು, ನೀವೀ ಮನೆಯಿಂದ ಹೊರಗೆ ಹೋಗಲೇಬೇಕು. ನಿಮ್ಮ ಪರಿಸ್ಥಿತಿ ಕೂಡ ಅಷ್ಟೇ. ಅದಕ್ಕೆ ನಿನ್ನ ತಾತನೇ ಓಡ್ ಬರಬೇಕು. ನೋಡ್ತಾ ಇರಿ, ಯಾರ ತಾತ ಓಡ್ ಬರ್ತಾರೋ ನಿಮಗೆ ಅರ್ಥ ಆಗುತ್ತೆ. ಅಮ್ಮೋರೆ, ನೀವೀ ಮನೆಯಿಂದ ಹೊರಗೆ ಹೋಗೋದಕ್ಕೆ ತುಂಬ ಸಮಯ ಇದೆ ಅಂತ ಅನ್ಕೊಂಡಿದ್ದೀರೇನೋ? ಅಷ್ಟೊಂದಿಲ್ಲ, 3 ದಿನ,
ಕೇವಲ 3 ದಿನ ಅಷ್ಟೇ. 3ನೇ ದಿನ ನೀವು ಗಂಟೆ ಮೂಟೆ ಕಟ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀರಾ. ಅದಕ್ಕೆ ಈ 3 ದಿನ ನಿಮಗೇನು ಬೇಕೋ ಅದನ್ನ ಹೊಟ್ಟೆ ತುಂಬ ತಿನ್ನಿ. ಅದಾದ್ಮೇಲೆ ತಿನ್ನೋ ಅವಕಾಶ ಇರುತ್ತೋ ಇಲ್ವೋ, ನಿಮಗೆ ತಿನ್ನಕ್ಕೆ ಊಟ ಸಿಗುತ್ತೋ ಇಲ್ವೋ. ಸರಿನಾ ಅಮ್ಮೋರೆ? ಹೇಳಿದ್ನಲ್ಲ, ಪ್ರತಿ ಪಾಪಕ್ಕೂ ಬೆಲೆ ಕಟ್ಟಬೇಕು. ಪಾಪ ಮಾಡಿರೋರು ಎಂಥ ದೊಡ್ಡ ಮನುಷ್ಯರಾದ್ರೂ ಸರಿ, ಅದನ್ನ ಅನುಭವಿಸ್ಲೇಬೇಕು. ನಿಮ್ಮ ಪಾಪದ ಕೊಡ ತುಂಬಿದೆ. ದಿನಗಳನ್ನ ನೀವು ಎಣಿಸ್ತಾ ಇರಿ. ಇವಳು ನನ್ನನ್ನು ಭಯಪಡಿಸೋದಕ್ಕೆ ಹೀಗೆಲ್ಲ ಹೇಳಿದ್ಲಾ, ಅಥವಾ ನಿಜವಾಗ್ಲೂ ಏನಾದರೂ ಪ್ಲಾನ್ ಮಾಡಿದಾಳಾ? ಆಫ್ಟರ್ ಆಲ್ ಒಬ್ಬ ಹಳ್ಳಿ ಗುಗ್ಗು ಡ್ಯಾಡ್. ಪ್ರಪಂಚನೇ ನೋಡಿಲ್ದಿರೋಳು ನನಗೆ ಚಾಲೆಂಜ್ ಮಾಡಿ ಗೆದ್ಬಿಟ್ಲು. ಅವಳನ್ನ ಮನೆಯಿಂದ, ವಿಶಾಲ್ ಜೀವನದಿಂದ ಶಾಶ್ವತವಾಗಿ ದೂರ ಮಾಡಿ ನಾನು ಮಹಾರಾಣಿ ಥರ ಅಲ್ಲಿ ಮೆರಿಬೇಕು ಅನ್ಕೊಂಡೆ. ಆದರೆ ಅವಳೇ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ಲು ಡ್ಯಾಡ್. ನನ್ನನ್ನು ಸೋಲಿಸ್ಬಿಟ್ಲವಳು. ನೋಡು ಜಾಸ್ಮಿನ್, ನಾವು ಶತ್ರುಗಳ ಎದುರು ನಿಂತು ಹೋರಾಡಿದ್ರೆ ಅದು ಯುದ್ಧ ಆಗುತ್ತೆ. ಆದರೆ ಬೆನ್ನಿಗೆ ಚೂರಿ ಹಾಕಿದ್ರೆ ಅದು ಮೋಸ. ಕೆಲವು ಸಾರಿ ಯುದ್ಧ ಮಾಡಿ ಗೆಲ್ಲಬೇಕು, ಕೆಲವು ಸಾರಿ ಮೋಸ ಮಾಡಿ ಗೆಲ್ಲಬೇಕು. ನೈನಿ ವಿಷಯದಲ್ಲಿ ನೀನು ಮಾಡಬೇಕಾದ್ದು ಯುದ್ಧ ಅಲ್ಲ, ಮೋಸ. ಈ ಸಣ್ಣ ಲಾಜಿಕ್ ನೀನು ತಿಳ್ಕೊಳ್ದೆ ನೀನಿವತ್ತು ಹೀಗೆ ನಿಂತಿದ್ಯಾ. ಆದರೆ ಗೊತ್ತಿದ್ದಿದ್ರೆ ನೈನಿ ಎಲ್ಲಿರ್ತಿದ್ಲೋ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ತಡ್ಕೊಳಕ್ ಆಗ್ತಿಲ್ಲ ಡ್ಯಾಡ್. ಈ ಅವಮಾನನ ಸಹಿಸ್ಕೊಳಕ್ ಆಗ್ತಿಲ್ಲ. ನಾನ್ ನೈನಿ ಮೇಲೆ ಸೇಡ್ನ ತೀರಿಸ್ಕೊಳ್ಳೇಬೇಕು ಡ್ಯಾಡ್. ಅವಳು ಸೋಲೋದನ್ನ, ಅವಳ ಅಂತ್ಯನ ನಾನು ಕಣ್ಣಾರೆ ನೋಡ್ಬೇಕು. ಆಗ್ಲೇ ನಾನು ನೆಮ್ಮದಿಯಿಂದ ಇರಕ್ ಸಾಧ್ಯ. ಇಲ್ಲ ಅಂದ್ರೆ ಅವಳಿಂದ ನನಗಾಗಿರೋ ಅವಮಾನ ನನ್ನ ಪ್ರತಿಕ್ಷಣ ಕಾಡ್ತಾನೆ ಇರುತ್ತೆ. ಒಂದು ಸಾರಿ ಹುಲಿಗೇಟ್ ಬಿದ್ದರೆ ಆ ನೋವಿಂದ ಆವೇಶಪಟ್ಟು ತಕ್ಷಣ ಬೇಟೆಗೆ ಹೋಗಲ್ಲ, ಹಿಂದಕ್ಕೆ ಹೊರಟೋಗುತ್ತೆ. ಯಾಕೆ ಅಂತ ಗೊತ್ತಾ? ಹೆದರಿಕೆಯಿಂದಲ್ಲ, ಸರಿಯಾದ ಸಮಯ ನೋಡಿ ಬೇಟೆ ಆಡೋದಕ್ಕೆ. ಈಗ ನೀನು ಮಾಡಬೇಕಾಗಿರೋದು ಅದೇ ಜಾಸ್ಮಿನ್. ನೈನಿ ಏನು, ಅವಳ ಪ್ರೋಸ್ ಆ್ಯಂಡ್ ಕಾನ್ಸ್ ಏನು, ಅವಳ ಯೋಜನೆಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕಣ್ಣಾರ ನೋಡ್ದಿಯಲ್ಲ. ನೀನು ಎಷ್ಟೇ ಪ್ರಯತ್ನ ಮತ್ತು ಪ್ಲ್ಯಾನ್ ಮಾಡಿದರೂ ಕೂಡ ಲಾಸ್ಟ್ ಮಿನಿಟಲ್ಲಿ ನಿನ್ನನ್ನು ಹೆದರಿಸಿ ಆ ಮನೆಯಿಂದ ಆಚೆಗೆ ಹಾಕಿದ್ಲು. ಅಷ್ಟು ಸ್ಟ್ರಾಂಗ್ ಆಗಿರೋ ನೈನಿನ ಎದುರು ಹಾಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೊಡೆದ್ರೆ ಮರೀದೇ ಇರೋ ಥರ ಹೊಡಿಬೇಕು. ನಾವು ಯಾವ ಥರ ಅವಳನ್ನ ಟ್ಯಾಕಲ್ ಮಾಡಬೇಕು ಅಂದರೆ, ಇದು ಪ್ಲಾನ್ ಅಂದ್ರೆ ಸೂಪರ್ ಡ್ಯಾಡ್. ಹಾಗೆ ಮಾಡಿದ್ರೆ ನೈನಿ ವಿಶಾಲ್ ಜೀವನದಿಂದ ಮಾತ್ರ ಅಲ್ಲ, ಅವಳು ಈ ಭೂಮಿ ಮೇಲೂ ಇರಲ್ಲ. ಸೂಪರ್.
ಸೂಪರ್ ಡ್ಯಾಡ್. ಸರಿ ಬಾ ಹೋಗೋಣ. ಏನಾಯ್ತು ಯಜಮಾನ್ರೆ, ಯಾಕೆ ಹೀಗಿದ್ದೀರಾ? ಹೆತ್ತ ತಾಯಿ ಪ್ರೀತಿಗೂ ಬೆಳೆಸಿದ ತಾಯಿ ಪ್ರೀತಿಗೂ ಈ ಲೋಕದಲ್ಲಿ ಬೆಲೆನೇ ಇಲ್ದಂಗೆ ಆಗೋಗ್ತಿದೆ ನೈನಿ. ಛೇ, ಸಂಬಂಧಗಳನ್ನೋದು ಮಣ್ಪಾಲಾಗೋಗ್ತಾ ಇದೆ ನೈನಿ. ಏನಾಯ್ತು ಯಜಮಾನ್ರೆ, ಯಾರ ಬಗ್ಗೆ ನೀವು ಮಾತಾಡ್ತಿರೋದು? ಮಗನ ದುಡ್ಡನ್ನ ತಂದೆ ಕಳ್ತನ ಮಾಡಿದ್ರಂತೆ. ಆ ಮಗ ಕೇಸ್ ಫೈಲ್ ಮಾಡಿ ತಂದೆನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿದಾನೆ. ಆ ಮಗ ನಿಜವಾಗ್ಲೂ ಮನುಷ್ಯನೇನಾ? ಆಫ್ಟರ್ ಆಲ್ ದುಡ್ಡುಗೋಸ್ಕರ ತಂದೆನೇ ಜೈಲಿಗೆ ಕಳಿಸ್ತಾನ? ಹಾಗೆ ಮಾಡೋದಕ್ಕೆ ಅವನಿಗೆ ಮನ್ಸಾದ್ರೂ ಹೇಗೆ ಬಂತು ನನಗೆ ಅರ್ಥ ಆಗ್ತಿಲ್ಲ. ಮಗ ಹಾಗೆ ಮಾಡೋದು ತಪ್ಪೇ ಯಜಮಾನ್ರೆ. ಹಾಗೆ ಸ್ವಂತ ಮಗನ ಮನೇಲಿ ತಂದೆ ಹಾಗೆ ಕಳ್ತನ ಮಾಡೋದು ಕೂಡ ಒಂದು ರೀತಿ ತಪ್ಪೇ ಅಲ್ವಾ? ಓಕೆ ನೇನೆ, ತಂದೆ ಹಾಗೆ ಮಾಡಿದ ತಪ್ಪೆ ನಾನು ಒಪ್ಕೋತೀನಿ. ಆದರೆ ಮಗನ್ನ ಬೆಳೆಸಿ ದೊಡ್ಡವ್ರು ಮಾಡಿದಾರಲ್ಲ, ಮತ್ತೆ ತಂದೆ ಪ್ರೀತಿಯೆಲ್ಲ ಏನಾಯ್ತು ನೀನೇ ಹೇಳು. ಹಾಂ, ತಂದೆ ಮಾಡಿರೋ ಆ ಚಿಕ್ಕ ತಪ್ಪನ್ನ ಮಗ ಕ್ಷಮಿಸ್ಬೇಕು. ಇಲ್ದಿದ್ರೆ ಇಷ್ಟು ವರ್ಷಗಳ ತಂದೆ ಪ್ರೀತಿನ ಅವಮಾನ ಮಾಡ್ದಂಗೆ ಅಲ್ವಾ? ಕರೆಕ್ಟಾಗಿ ಹೇಳ್ದೆ ಕಂದ. ಆ ಹುಡುಗ ದುಡ್ಡಿಗೆ ಬೆಲೆ ಕೊಟ್ಟನೆ ಹೊರತು ತಂದೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಕೊಡ್ಲಿಲ್ಲ. ಮಾಮ್, ಇಲ್ಲಿ ಪ್ರಾಬ್ಲಮ್ಮು ವಿಶ್ವಾಸದ ಬಗ್ಗೆ ಅಲ್ಲ, ಪ್ರೀತಿ. ಇಷ್ಟಕ್ಕೂ ತಾಯಿ ಮಗನ ನಡುವೆ, ತಂದೆ ಮಗನ ನಡುವೆ ಅಳಿಸೋಗದೆ ಇರೋ ಪ್ರೀತಿ, ತೀರ್ಸಕ್ಕಾಗದೇ ಇರೋಷ್ಟು ಋಣ ಇರಬೇಕೆ ಹೊರತು ತೀರ್ಸಕ್ಕಾಗದೇ ಇರೋಷ್ಟು ವಿಶ್ವಾಸ ಅಲ್ಲಮ್ಮ. ಅಷ್ಟು ವರ್ಷಗಳ ಕಾಲ ಬೆಳೆಸಿದ ತಂದೆಗೆ ಸ್ವಂತ ಮಗನ ಮನೇಲಿ ಕಳ್ತನ ಮಾಡೋ ಪರಿಸ್ಥಿತಿ ಬಂದಿದೆ ಅಂದರೆ ಅವ್ರಿಗೆ ಅರ್ಜೆಂಟಾಗಿ ಹಣದ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ. ಮಗನ್ ಕೇಳೋದಕ್ಕೆ ಅವ್ರಿಗೆ ಆತ್ಮಾಭಿಮಾನ ಅಡ್ಡ ಬಂದಿರ್ಬೋದು. ಯಜಮಾನ್ರೆ, ನೀವು ಹೇಳ್ತಿರೋದು ವಾಸ್ತವನೇ. ಆದರೂ ಒಂದು ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ಆ ತಂದೆ ಕಳ್ತನ ಮಾಡೋಕ್ಕೂ ಯಾವುದೋ ಒಂದು ಕಾರಣ ಇರಬೇಕಲ್ವಾ? ಏನು ಹೇಳ್ತಾ ಇದೆಯಾ ನೀ? ಅಂದರೆ ಆ ತಂದೆಗೆ ಯಾವುದಾದ್ರೂ ದುರಭ್ಯಾಸ ಇರ್ಬೋದು, ಇಲ್ಲಾಂದರೆ ಮಗನ ನಂಬಿಸಿ ದುಡ್ಡುಗೋಸ್ಕರ ಮೋಸನೂ ಮಾಡ್ತಿರ್ಬೋದು. ಸರಿ ನೇನಿ, ನೀನು ಹೇಳ್ದಾಗೆ ಒಂದು ವೇಳೆ ಆ ತಂದೆ ತಪ್ಪು ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ. ದುಡ್ಡು ಅನ್ನೋ ಸ್ವಾರ್ಥಕ್ಕೋಸ್ಕರ ಮಗಂಗೆ ಮೋಸ ಮಾಡಿದ್ರು ಅಂತಲೇ ಅಂದ್ಕೊಳ್ಳೋಣ. ಅನ್ಮಾತ್ರಕ್ಕೆ ತಂದೆನ ಅರೆಸ್ಟ್ ಮಾಡಿಸ್ಬೇಕಾ? ತಂದೆಗಿಂತ ದುಡ್ಡೇ ಮುಖ್ಯನಾ? ತಂದೆನ ಕ್ಷಮಿಸಿ ಹತ್ರಕ್ಕೆ ಕರ್ಕೋಬೇಕಾಗಿರೋ ಜವಾಬ್ದಾರಿ ಆ ಮಗನಿಗಿಲ್ವಾ? ಕಂದ, ಆ ದೇವ್ರು ಎಲ್ರಿಗೂ ನಿನ್ನಂತ ಒಳ್ಳೆ ಮನ್ಸನ್ನ ಕೊಡಲ್ಲಪ್ಪ. ಅರ್ಥ ಮಾಡ್ಕೊಂಡು ನಿನಗಿರೋ ಅಷ್ಟು ಕ್ಷಮಿಸೋ ಅಂತ ದೊಡ್ಡ ಗುಣ ಎಲ್ರಿಗೂ ಇರ್ಬೇಕಲ್ಲ. ಇದು ಬರೀ ವ್ಯಕ್ತಿತ್ವದ ಬಗ್ಗೆ ಅಲ್ಲ, ಇಬ್ಬರು ವ್ಯಕ್ತಿಗಳ ನಡುವೆ ಇರೋ ನಂಬಿಕೆಗೆ ಸಂಬಂಧಪಡೋದು. ತಾಯಿ ಪ್ರೀತಿಯಾದರೂ ತಂದೆ ಪ್ರೀತಿಯಾದರೂ ಆ ಮಗು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುತ್ತೋ ಅದ್ರ ಮೇಲೆ ಪ್ರತಿಯೊಂದು ಕೂಡ ಆಧಾರವಾಗಿರುತ್ತೆ ಮಾಮ್. ಒರೆಸ್ಕೊಂಡ್ರೆ ಕಣ್ಣೀರು ಹೋಗುತ್ತೆ, ಆದರೆ ಎಷ್ಟೋ ವರ್ಷಗಳಿಂದ ಇರೋ ಪ್ರೀತಿ ಆ ಮಗು ಮನಸ್ಸಿಂದ ಹೋಗೋದಕ್ಕೆ ಹೇಗೆ ಸಾಧ್ಯ ಮಾಮ್? ಹಾಂ ಕಂದ,
ಈ ಸಂದರ್ಭ ಬಂದಿದ್ದಕ್ಕೆ ಒಂದು ಮಾತು ಕೇಳ್ತೀನಿ, ನೀನು ಉತ್ತರ ಕೊಡ್ತೀಯಾ? ಏನದು ಮಾಮ್? ಒಂದು ವೇಳೆ ಆ ತಂದೆ ಥರ ಈ ತಾಯಿ ಮಾಡಿದ್ರೆ ನೀನೇನ್ ಮಾಡ್ತೀಯ ಕಂದ? ಏನು ಮಾಮ್, ಅರ್ಥ ಇಲ್ಲದೆ ಇರೋ ಪ್ರಶ್ನೆ. ನಮ್ಮಮ್ಮ ಕನ್ಸಲ್ಲೂ ಹಾಗೆ ಮಾಡಲ್ಲ. ಕಂದ, ಪರಿಸ್ಥಿತಿ ಸಂದರ್ಭಕ್ಕನುಗುಣವಾಗಿ ಒಂದೊಂದ್ಸಲ ದೇವ್ರೇ ತಪ್ಪು ಮಾಡ್ತಾನೆ. ನಾವು ಮನುಷ್ಯರು, ನಾವೇನ್ ಮಹಾ? ಒಂದು ವೇಳೆ ಆ ದೇವತೆಗಳೇ ತಪ್ಪು ಮಾಡ್ಬೋದೇನೋ, ನಮ್ಮಮ್ಮ ಮಾತ್ರ ತಪ್ಪು ಮಾಡಲ್ಲ. ನಮ್ಮಮ್ಮ ಏನು ಅಂತ, ನಮ್ಮಮ್ಮನ ಮನಸ್ಸೇನು ಅಂತ ನನಗೆ ಗೊತ್ತು. ಈ ತಾಯಿ ಮೇಲಿರೋ ನಿನ್ನ ನಂಬಿಕೆ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ ಕಂದ. ಒಂದು ವೇಳೆ ಆ ತಂದೆ ಸ್ಥಾನದಲ್ಲಿ ನಾನಿದ್ರೆ ಮಗನಾಗಿ ನೀನೇನ್ ಮಾಡ್ತೀಯ ಹೇಳು ಕಂದ? ತುಂಬ ನನ್ಕೋತೀನಿ ಮಾಮ್. ನೀವು ಕಳ್ತನ ಮಾಡಿದ್ರಿ ಅಂತಲ್ಲ, ನಮ್ಮಮ್ಮ ಅವ್ರ ಅವಶ್ಯಕತೆನ ನನ್ನ ಹತ್ರ ಹೇಳ್ಕೊಳ್ಳಿಲ್ವಲ್ಲ ಅಂತ. ಅಷ್ಟೇ ಹೊರತು ಅವನ ಥರ ನಾನು ನಮ್ಮಮ್ಮನ ಜೈಲಿಗೆ ಕಳಿಸ್ಕೊಡ್ತೀನ ಹೇಳು? ಅದು ಹಾಗಲ್ಲ ಕಂದ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋದು ಧರ್ಮ ಅಲ್ವಾ? ಹಾಂ, ಆಗ್ಬೋದು ಮಾಮ್, ಆಗ್ಬೋದು. ಆದರೆ ಇಂಥ ವಿಷಯದಲ್ಲಿ ಮಾತ್ರ ದುಡ್ಡಿಗಿಂತ ಪ್ರೀತಿನೇ ಮುಖ್ಯ, ಅಮೂಲ್ಯವಾದದ್ದು. ಎಷ್ಟು ವರ್ಷ ನನ್ನನ್ನು ಬೆಳೆಸಿದ್ದೀರ. ಅಮ್ಮ ಇಲ್ದಿರೋ ನೋವನ್ನಾಗಲಿ, ಅಮ್ಮನ ಪ್ರೀತಿಯಿಂದ ನಾನು ದೂರ ಆಗ್ತಾ ಇದ್ದೀನಿ ಅನ್ನೋ ಕೊರಗೆ ಇಲ್ದಿರೋ ಹಾಗೆ ನೀವು ನನ್ನನ್ನು ಬೆಳೆಸಿದ್ರಿ. ಅಂಥದ್ರಲ್ಲಿ ಇಷ್ಟು ಚಿಕ್ಕ ವಿಷಯಕ್ಕೆ ಆ ಪ್ರೀತಿ ಎಲ್ಲ ಹೇಗೆ ಹೋಗ್ಬಿಡುತ್ತೆ ಮಾಮ್? ಹಾಂ, ಇಂಥ ಒಳ್ಳೆ ಮಗನನ್ನ ನವಮಾಸ ಹೊರೋ ಅದೃಷ್ಟ ಆ ದೇವರು ನನಗೆ ಕೊಡದೆ ಹೋದ್ರು ಬೆಳೆಸೋ ಅದೃಷ್ಟ ಕೊಟ್ಟ. ಈ ವಿಷಯದಲ್ಲಿ ಆ ದೇವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಕಂದ. ಇಂಥ ಒಳ್ಳೆ ಮನಸ್ಸಿರೋ ನಿಮ್ಮ ಹತ್ರಕ್ಕೆ ಆ ದೇವರೇ ನನ್ನನ್ನು ಸೇರಿಸಿದ್ದಾನೆ. ನೀವು ನಿಮ್ಮ ಪ್ರೀತಿನೇ ಇಲ್ಲದೆ ಇದ್ದಿದ್ರೆ ನಾನು ಏನಾಗ್ತಿದ್ನೋ ಏನೋ. ನಾನು ತುಂಬ ಅದೃಷ್ಟವಂತ. ಏನು ಶಾಕ್ನಿಂದ ಇನ್ನೂ ಹೊರಗೆ ಬಂದಿಲ್ವಾ? ಏನಂದೆ? ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ ಅನ್ನೋದು ಎಷ್ಟು ನಿಜಾನೋ, ನನ್ನ ಈ ಮನೆಯಿಂದ ನಯನಿ ಆಚೆ ಹಾಕ್ತಾಳೆ ಅನ್ನೋದು ಅಷ್ಟೇ ನಿಜ. ನಿನ್ನ ನಿಜ ಸ್ವರೂಪನ ವಿಶಾಲ್ ಮುಂದೆ ಬಯಲ್ ಮಾಡ್ತೀನಿ. 3 ದಿನದಲ್ಲಿ ಮನೆಯಿಂದ ಆಚೆ ಹಾಕಿಸ್ತೀನಿ. ಅಷ್ಟೇ ಅಲ್ವಾ? ಕೇಳಿಸ್ಕೊಂಡ್ಯಲ್ಲ? ವಿಶಾಲ್ ಏನಂದ ಅಂತ ಕೇಳಿಸ್ಕೊಂಡ್ಯಲ್ಲ? ನೀನ್ ನನ್ನ ನಿಜ ಸ್ವರೂಪನ ಬಯಲ್ ಮಾಡ್ದೆ ಅನ್ಕೋ, ಹೋಗ್ಲಿ ಬಿಡು, ಮಾಮೆ ಅಲ್ವಾ ಅಂತ ಸೈಲೆಂಟಾಗಿ ಇದ್ಬಿಡ್ತಾನೆ. ನನ್ನ ಬಗ್ಗೆ ಅರ್ಥ ಆಯ್ತಲ್ವಾ? ಹಾಗಾಗಿ ನೀನೀಗ ಏನ್ ಮಾಡ್ತೀಯೋ ಮಾಡ್ಕೊ. ಹೇಳಿದ್ನಲ್ಲ, ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತ. ಯಜಮಾನ್ರ ಮನಸ್ಸು ತುಂಬಾ ಸೂಕ್ಷ್ಮ. ನಂಬಿಕೊಂಡಿರೋರು ತಪ್ಪು ಮಾಡಿದ್ರೆ ಯಜಮಾನ್ರು ಅವ್ರನ್ನ ಬೇಗ ಕ್ಷಮಿಸ್ಬಿಡ್ತಾರೆ. ಅದರಲ್ಲೂ ಅವ್ರ ಅಮ್ಮನ ವಿಷಯದಲ್ಲಿ ಬೇಗ ಕರ್ಗು ಹೋಗ್ಬಿಡ್ತಾರೆ.
ಈಗ ನಾನು ಏನು ಮಾಡಲಿ? ಯಾವ ರೀತಿಲಿ ತಿಲೋತ್ತಮ ಅಮ್ಮವ್ರನ್ನ ಮನೆಯಿಂದ ಆಚೆ ಹಾಕಲಿ?